ಹಿಂದಿನ ಕಾಲದಲ್ಲಿ ಸಿರಿಧಾನ್ಯಗಳು ಬಡವರ ಆಹಾರವಾಗಿತ್ತು. ಆದರೆ ಕಾಲ ಕಳೆಯುತ್ತಿದ್ದಂತೆ ಸಿನಿಮಾ ತಾರೆಯರು ತಮ್ಮ ದೇಹದ ಫಿಟ್ನೆಸ್ಗಾಗಿ ಸಿರಿಧಾನ್ಯಗಳನ್ನು ಬಳಕೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಹದಿಹರೆಯದ ಬಹುಪಾಲು ಜನ ಸಿರಿಧಾನ್ಯಗಳ ಮೊರೆ ಹೋಗ್ತಿದ್ದಾರೆ. ಹಾಗಿದ್ರೆ ಸೆಲೆಬ್ರಿಟಿಗಳಿಗೆ ಸಿರಿಧಾನ್ಯ ಫೇವರೇಟ್ ಯಾಕೆ? ಫಿಟ್ನೆಸ್ಗೆ ಸಿರಿಧಾನ್ಯ ಹೇಗೆ ವರದಾನವಾಗಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪ್ರತಿಯೊಬ್ಬರಿಗೂ ಉತ್ತಮ ದೇಹ ಹೊಂದಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಸೆಲೆಬ್ರಿಟಿಗಳಂತೂ ತಮ್ಮ ದೇಹವನ್ನ ಉತ್ತಮ ಸ್ಥಿತಿಯಲ್ಲಿಡಲು ಯೋಗ, ಫಿಟ್ನೆಸ್ಗೆ ಮೊರೆ ಹೋಗ್ತಾರೆ. ಫಿಟ್ನೆಸ್ ಅಂದ್ರೆ ಪ್ರೋಟೀನ್ ಬೇಕು, ಶಕ್ತಿ ಬೇಕು. ಹೀಗಾಗಿಯೇ ಸೆಲೆಬ್ರಿಟಿಗಳು ಇತ್ತೀಚಿನ ದಿನಗಳಲ್ಲಿ ಸಿರಿಧಾನ್ಯಗಳ ಮೊರೆ ಹೋಗ್ತಿದ್ದಾರೆ. ಸಿರಿಧಾನ್ಯ ಸೇವಿಸುವುದರಿಂದ ಲವಲವಿಕೆಯಿಂದ ಇರಬಹುದು, ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿ ಇಟ್ಕೊಳ್ಬಹುದು. ಅಲ್ಲದೆ ರಕ್ತದೊತ್ತಡವನ್ನ ಹಂತದಲ್ಲಿಡಲು ಸಹಕಾರಿಯಾಗುತ್ತೆ ಅಂತಾರೆ ಸೆಲೆಬ್ರಿಟಿ ಹಾಗೂ ಫಿಟ್ನೆಸ್ ಎಕ್ಸ್ಪರ್ಟ್ ವನಿತಾ ಅಶೋಕ್. ನಾನು ಸೆಲೆಬ್ರಿಟಿ ಆ್ಯಂಗಲಲ್ಲೂ ಹೇಳ್ಬೋದು, ಫಿಟ್ನೆಸ್ ಆ್ಯಂಗಲಲ್ಲೂ ಹೇಳ್ಬೋದು. ಸಿರಿಧಾನ್ಯದಲ್ಲಿ ಸಾಕಷ್ಟು ಪ್ರೋಟೀನ್ ಇದೆ. ಅದರಲ್ಲೂ ಫಾಕ್ಸ್ಟೈಲ್ ಮಿಲೆಟಲ್ಲಂತೂ ನವಣೆಯಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ಹೇಳಿದ್ರೆ ಒಂದು ಇಷ್ಟು ತಿಂದರೂ ಸಾಕು, ನಮ್ಗೆ ಬೇಕಾದಷ್ಟು ಪ್ರೋಟೀನ್ ಸಿಗುತ್ತೆ. ದಿನಗಳೆದಂತೆ ನಮ್ಮ ಜೀವನ ಶೈಲಿ ಬದಲಾಗ್ತಿದೆ. ಅದರಲ್ಲೂ ಕೆಲವರಂತೂ ತಾನು ಫಿಟ್ ಅಂಡ್ ಫೈನ್ ಆಗಿರಬೇಕು ಅಂತ ಡಯಟ್ ಹೆಸರಿನಲ್ಲಿ ಹೊಟ್ಟೆ ತುಂಬಾ ಊಟ ಮಾಡದೆ ಹೊಸ ರೋಗಗಳನ್ನ ತಾವೇ ತಮ್ಮತ್ತ ಕರೆಸಿಕೊಳ್ತಿದ್ದಾರೆ. ಇದಕ್ಕೆಲ್ಲ ರಾಮಬಾಣದಂತಹ ಆಹಾರ ಅಂದ್ರೆ ಸಿರಿಧಾನ್ಯ ಸೇವನೆ. ಯೋಗ ಮಾಡುವವರಿಗೆ ಸಾತ್ವಿಕ ಆಹಾರ ಸೇವನೆ ಮುಖ್ಯ. ಹೀಗಾಗಿ ಅತಿ ಹೆಚ್ಚು ಪೋಷಕಾಂಶವಿರುವ ಸಿರಿಧಾನ್ಯ ತಿನ್ನೋದು ಆರೋಗ್ಯಕ್ಕೆ ಉತ್ತಮ ಅಂತಾರೆ ಯೋಗ ಟೀಚರ್. ಫಿಟ್ನೆಸ್ಸಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಯಾಕಂದರೆ ಇದರಲ್ಲಿ ಎನರ್ಜಿ ತುಂಬ ಕನ್ಸರ್ವ್ ಆಗುತ್ತೆ ಬಾಡಿಯಲ್ಲಿ. ಸೊ ಎನರ್ಜಿ ಕನ್ಸರ್ವ್ ಆಗೋದ್ರಿಂದ ಯು ಕ್ಯಾನ್ ವರ್ಕೌಟ್ ಮೋರ್ ವೈಲ್ ಯು ಆರ್ ಯೂಸಿಂಗ್ ಮಿಲೆಟ್ಸ್. ಯೋಗ ಮಾಡೋವಾಗ ಯೂಶಲಿ ಸಾತ್ವಿಕ ಆಹಾರನ ನಾವು ಯೂಶಲಿ ಅಡ್ವೈಸ್ ಮಾಡ್ತೀವಿ ಅವರಿಗೆ. ಸೊ ಈ ಯೋಗದಲ್ಲಿ ಏನಾಗುತ್ತೆ ಅಂದರೆ ಎನರ್ಜಿ ಕನ್ಸರ್ವ್ ಆಗುತ್ತೆ ಫಿಸಿಕಲ್, ಮೆಂಟಲ್ ಮತ್ತು ಎಮೋಷ್ನಲ್ ಲೆವೆಲಲ್ಲಿ. ಸಿರಿಧಾನ್ಯ ತಿನ್ನೋದ್ರಿಂದ ಅದೇ ಎಫೆಕ್ಟ್ ಇರುತ್ತೆ. ಬೋತ್ ಇಟ್ ಕನ್ಸರ್ವ್ಸ್ ದಿ ಎನರ್ಜಿ ಆಟ್ ಫಿಸಿಕಲ್ ಲೆವೆಲ್, ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಲೆವೆಲ್. ಬಡವರ ಆಹಾರವಾಗಿದ್ದ ಸಿರಿಧಾನ್ಯಗಳು ಈಗ ಸೆಲೆಬ್ರಿಟಿಗಳು, ಶ್ರೀಮಂತರ ಆಹಾರವಾಗಿ ಪರಿವರ್ತನೆಗೊಂಡಿದೆ. ಒಟ್ನಲ್ಲಿ ಸಿರಿಧಾನ್ಯಗಳ ಸೇವನೆ ಆರೋಗ್ಯ ಕಾಪಾಡುವುದಂತೂ ನಿಜ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್.